ವೆಲ್ಕಮ್. ಸೊ ನಮ್ಮ ಪ್ರೀವಿಯಸ್ ಪ್ರಾಜೆಕ್ಟನ್ನು ಕಂಟಿನ್ಯೂ ಮಾಡೋಣ. ಬೇಸಿಕಲಿ ಈ ಪ್ರಾಜೆಕ್ಟನ್ನು ಸೊ ಈ ಸೆಕ್ಷನನ್ನು ಮಾಡೋಣ. ಸೊ ಇಲ್ಲಿ 4 ಬಟನ್ಸ್ ಇವೆ. ಸೊ ಈಚ್ ಬಟನ್ ಕ್ಲಿಕ್ ಮಾಡಿದಾಗ ನಮಗೆ ಜಸ್ಟ್ ಡಿಫ್ರೆಂಟ್ ಕಂಟೆಂಟನ್ನು ತೋರಿಸ್ಬೇಕು ಅಷ್ಟೇ. ಓಕೆ, ಸೊ ವೆರಿ ಸಿಂಪಲ್ ಥಿಂಗ್, ವೆರಿ ಸಿಮಿಲರ್ ಟು ಪ್ರೀವಿಯಸ್ ಎಕ್ಸಾಂಪಲ್ ಏನು ನೋಡೋದಲ್ಲ, ಹೌ ಟು ಹ್ಯಾಂಡಲ್ 4 ಡಿಫ್ರೆಂಟ್ ಬಟನ್ಸ್. ಅದನ್ನು ಕ್ವಿಕ್ ಆಗಿ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಬೇಸಿಕಲಿ ಓಲ್ಡ್ ಪ್ರಾಜೆಕ್ಟಿಗೆ ಹೋಗೋಣ. ಓಕೆ, ಫಸ್ಟ್ ಸ್ಟೆಪ್. Okay, so in the meantime, just for saving the time, I will copy the CSS part. Okay, ಇದಿಷ್ಟಿದೆ. Let's copy. Okay, grid item ಕೆಳಗಡೆ add ಮಾಡಿದ್ದೀನಿ. So basically one more container, ಇದ್ರ ಕೆಳಗಡೆ container ಬರಕ್ಕೆ, nothing, simple background color, foreground color, text alignment, padding and margin top. Okay, ಇವೆರಡರ ನಡುವೆ ಸ್ವಲ್ಪ ಸ್ಪೇಸ್ ಬರಕ್ಕೆ. Okay, and then button class define ಮಾಡಿದ್ದೀವಿ. Some background ಕೊಡೋಕ್ಕೆ, no border colors, simple CSS related thing, nothing major here. Okay, active button ಇದ್ರೆ ಯಾವ ಥರ ಕಾಣಿಸ್ಬೇಕು, foreground color, hover ಆಯ್ತು ಅಂದ್ರೆ ಯಾವ ಥರ ಕಾಣಿಸ್ಬೇಕು. Okay, and this kind of thing. Okay, simply. ಸೊ ಇದು ಆ್ಯಡ್ ಮಾಡಿದ್ದೀನಿ. ನಾವು ವಿಲ್ ಗೋ ಬ್ಯಾಕ್ ಟು app.js. ಸೊ app.js ನಲ್ಲಿ ಅಟ್ ಪ್ರೆಸೆಂಟ್ ಏನಿದೆ, ಬೇಸಿಕಲಿ ಕರಿಯರ್ ಆಪ್ಷನ್ ಕ್ರಿಯೇಟ್ ಮಾಡಿದ್ದೀವಿ ಕಾಂಪೋನೆಂಟ್. ಅದೇ ಥರ ನಾವು ಈಗ ಒಂದು ಬಟನ್ ಕಾಂಪೋನೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಬಟನ್ ಕಾಂಪೋನೆಂಟಲ್ಲಿ ಬೇಸಿಕಲಿ ಏನಂತಂದರೆ 4 ಬಟನ್ಸ್ ಪಾಸ್ ಮಾಡಬೇಕು. 4 ಬಟನ್ಸ್ ಪಾಸ್ ಮಾಡಿಬಿಟ್ಟು ಅಲ್ಲಿ ಬೇಸಿಕಲಿ ನಮಗೆ ಏನಂತಂದರೆ ಹ್ಯಾಂಡ್ಲರ್ ಫಂಕ್ಷನ್ ಬೇಕು. ಯಾವ ಬಟನ್ ಹ್ಯಾಂಡಲ್ ಮಾಡಿದೆ ಅಂದರೆ ಯಾವ ಬಟನ್ ಕ್ಲಿಕ್ ಮಾಡಿದೆ ಅದು ಈ ಪೇರೆಂಟ್ ಆ್ಯಪ್ ಫಂಕ್ಷನ್ಗೆ ಗೊತ್ತಾಗಬೇಕು ಅಷ್ಟೇ. ಓಕೆ, ಸೊ ಅದಕ್ಕೆ ನಾವು ಕ್ವಿಕ್ಲಿ ಕಾಂಪೋನೆಂಟ್ಸಿಗೆ ಹೋಗಿ ಇಲ್ಲಿ ಬಂದುಬಿಟ್ಟು, ಓಕೆ, ಲೆಟ್ಸ್ ಕಾಲ್ ಇಟ್ ಆಸ್ ಮೈ ಬಟನ್ or whatever you want to call it as, you can my button. Okay, so my button ನಲ್ಲಿ basically it's nothing but just a function. Okay, my button. Okay, and this function should return something. Okay, along with, if it is doing anything, it should return something. So what is that something? At least something to be displayed. Yeah, for time being we'll simply say hello. ಓಕೆ, ಸೊ ದಿಸ್ ಅ ಸಿಂಪಲ್ ಫಂಕ್ಷನ್. ಸೊ ಇಲ್ಲಿ ಏನಂತಂದರೆ ಆ 4 ಬಟನ್ ಆ್ಯಡ್ ಮಾಡೋಕ್ಕೆ ನನಗೆ ಬೇಸಿಕಲಿ ಒಂದು ಕಂಟೆಂಟ್ ಬೇಕು. ಸೊ ಇದು ಏನಿದೆ, ಬೇಸಿಕಲಿ ಇಲ್ಲಿಂದ ಫಸ್ಟ್ ಕಂಟೈನರ್ ಇದೆ. ಸೊ ಐ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್, ಸೆಕೆಂಡ್ ಕಂಟೈನರ್. ಓಕೆ, ಸೊ ಡಿವ್ ಕ್ಲಾಸ್ ನೇಮ್, ಏನು ಕೊಟ್ಟಿದ್ದೀವಿ ಕ್ಲಾಸ್ ನೇಮ್ app.css ನಲ್ಲಿ. ಓಕೆ, ಸೊ ಗ್ರಿಡ್ ಕಂಟೈನರ್ ನ್ಯೂ ಏಜ್. ಓಕೆ, ಸೊ ದಿಸ್ ಈಸ್ ಬೇಸಿಕಲಿ div. ಓಕೆ, ಸೊ ಇಲ್ಲಿ div ಬರ್ತಾ ಇದೆ. ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇದು ಕಂಟೆಂಟ್ ಬೇಕು, ಸಾರಿ ಹೆಡರ್ ಬೇಕು. ವಿ ವಿಲ್ ಆ್ಯಡ್ ದ ಹೆಡರ್ h2. ಓಕೆ, ಸೊ ಹೆಡರ್ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ 4 ಬಟನ್ ಬರಬೇಕು. ಓಕೆ, ಸೊ ಇದಾದಮೇಲೆ 4 ಬಟನ್ ಬರಬೇಕು. ಮೈ ಬಟನ್, ಫಾರ್ ನೌ ಐ ರಿಪೀಟ್ ಇಟ್ 4 ಟೈಮ್ಸ್. ಸೊ ಸಮಥಿಂಗ್ ಹ್ಯಾಸ್ ಬ್ರೋಕನ್. ಏನಾಗಿದೆ ನೋಡೋಣ. ಓಕೆ, ಮೈ ಬಟನ್ ಇಂಪೋರ್ಟ್ ಮಾಡಬೇಕು. ಮೈ ಬಟನ್ ಫ್ರಮ್ ಕಾಂಪೋನೆಂಟ್ಸ್ ಸ್ಲ್ಯಾಶ್ ಮೈ ಬಟನ್. ನೋಡೋಣ ಎರರ್ ಏನು ಬರ್ತಿದೆ. ಫಸ್ಟ್ ಒಂದು ಬಟನ್ ಹ್ಯಾಂಡಲ್ ಮಾಡೋಣ. ಎಲಿಮೆಂಟ್ ಟೈಪ್ ಈಸ್ ಇನ್ವ್ಯಾಲಿಡ್. Expected a string for built-in components or a class function, but got an object. My button. We are not exporting it. Okay, so ಇದು ಬರ್ತಿದೆ. ಓಕೆ, ಸೊ 4 ಇದು ಬರ್ತಾ ಇದೆ ಬೇಸಿಕಲಿ. ಓಕೆ, ಸೊ ಇಲ್ಲಿ ಏನಂತಂದರೆ ವಿಲ್ ಸಿಂಪ್ಲಿ ಗೋ ವಿತ್ ಕ್ಲಾಸ್ ನೇಮ್ btn.
ಓಕೆ, ಸೊ ಇಲ್ಲಿ ವಿಲ್ ಸ್ಟಾರ್ಟ್ ಬಟನ್, ಕ್ಲೋಸ್ ಆಫ್ ಬಟನ್. ಓಕೆ, ಸೊ 4 ಬಟನ್ ಬೇಕು. ಸೊ ಇಲ್ಲಿ ಬೇಸಿಕಲಿ ನನಗೆ ಲೇಬಲ್ ಪಾಸ್ ಮಾಡಬೇಕು ಆ್ಯಂಡ್ ವಿ ಹ್ಯಾವ್ ಟು ಯೂಸ್ ದಟ್ ಲೇಬಲ್ ಇಲ್ಲಿ. ಹೌದಾ? ಸೊ ಲೇಬಲ್ ಏನು ಬೇಕು? ಡೇಟಾ ಸೈನ್ಸ್, ಡೇಟಾ ಇಂಜಿನಿಯರ್ ಆ ಥರ ಬೇಕು. ಸೊ ಇಲ್ಲಿ ಬಂದುಬಿಟ್ಟು ಲೇಬಲ್ ಈಕ್ವಲ್ ಟು ಡೇಟಾ ಸೈನ್ಸ್. ಡೇಟಾ ಸೈನ್ಸ್, ಡೇಟಾ ಇಂಜಿನಿಯರ್, AI/ML ಇಂಜಿನಿಯರ್, AI/ML ಇಂಜಿನಿಯರ್, MLOps ಇಂಜಿನಿಯರ್. ಓಕೆ, MLOps ಇಂಜಿನಿಯರ್. ಓಕೆ, ಬಟ್ CSS ಯಾಕೆ ವರ್ಕ್ ಆಗ್ತಿಲ್ಲ? ಕ್ಲಾಸ್ ನೇಮ್ ಇಸ್ BTN. ಕ್ಲಾಸ್ ನೇಮ್ ಇಸ್ BTN. ವಾಟ್ ಎ ಮಿಸ್ಟೇಕ್. ಇಲ್ಲಿ ಬರುತ್ತೆ ಕ್ಲಾಸ್. ಹೌದಾ? ಇಲ್ಲಿ ನಾವು ಆಸ್ ಅ ಪ್ಯಾರಾಮೀಟರ್ ಥರ ಪಾಸ್ ಮಾಡ್ತಾ ಇದ್ದೀವಿ, ಆಸ್ ಅ ಪ್ರಾಪ್ಸ್ ಥರ. ದಟ್ ಇಸ್ ನಾಟ್ ಕರೆಕ್ಟ್. ಓಕೆ, ಸೊ 4 ಬಟನ್ ಇದೆ. ಓಕೆ, ನಾವು ಹ್ಯಾವ್ ಟು ಹ್ಯಾಂಡಲ್ ದ ಕ್ಲಿಕ್ ಇವೆಂಟ್ ಫಾರ್ ದಿಸ್. ಓಕೆ, ಸೊ ಇದ್ರ ಜೊತೆಗೆ ಇಲ್ಲೊಂದು ಡ್ಯೂ ಬೇಕು ವಿತ್ ಕ್ಲಾಸ್ ನೇಮ್ ಆಸ್ ಯಾವುದು ಲಾಸ್ಟ್ ನ್ಯೂ ಏಜ್ ಡೀಟೇಲ್ಸ್. ಓಕೆ, ಸೊ ಇಲ್ಲಿ ಏನಂದರೆ ಸಮ್ ಕಂಟೆಂಟ್ ಬರಬೇಕು. ಫಾರ್ ಎಕ್ಸಾಂಪಲ್ ಕ್ಲಿಕ್ ಎ ಬಟನ್ ಫಾರ್ ಟೈಮ್ ಬಿಂಗ್. ಓಕೆ, ಕ್ಲಿಕ್ ಎ ಬಟನ್ ಫಸ್ಟ್, something like this. So click a button first. I think we can fix it. So ಓಕೆ, ಇದನ್ನು ಆಮೇಲೆ CSS ಆಮೇಲೆ ಫಿಕ್ಸ್ ಮಾಡೋಣ. ಇದು ಬೇಸಿಕಲಿ ನಮಗೆ ಈ ರೀತಿ ಬರಬೇಕು. ಓಕೆ, ಸೊ ಅಂದರೆ ಬೇಸಿಕಲಿ ವಿ ಕ್ಯಾನ್ ಯೂಸ್, ಆಮೇಲೆ ಫಿಕ್ಸ್ ಮಾಡ್ಬೋದು, ಬಟ್ ಕ್ವಿಕ್ಲಿ ಚೆಕ್ ಮಾಡೋಣ. ಐ ಥಿಂಕ್ ಐ ಕ್ಯಾನ್ ಯೂಸ್ ಗ್ರಿಡ್ ಐಟಮ್. ಬರ್ತಿದೆ, ಬಟ್ ಕಂಟೆಂಟ್ ವಾಸ್ ಎಕ್ಸ್ಪೆಕ್ಟೆಡ್ ಟು ಬಿ ವೈಟ್. ಓಕೆ, ಎನಿವೆ just quickly fix ಮಾಡೋಕ್ಕೆ I'll simply copy this and color equal to white. ಓಕೆ, ಸೊ ಆಮೇಲೆ CSS we will fix it. ಓಕೆ, ಸೊ ಬೇಸಿಕಲಿ 4 ಬಟನ್ಸ್ ಇದೆ. ಈಗ ಈಚ್ ಬಟನ್ ಕ್ಲಿಕ್ ಮಾಡಿದಾಗ ನಮಗೆ ಇದು ಕಂಟೆಂಟು ಚೇಂಜ್ ಆಗಬೇಕು. ಓಕೆ, ಸೊ ಇದು ಕ್ಲಿಕ್ ಮಾಡಿದಾಗ ರೆಸ್ಪೆಕ್ಟಿವ್ ಕಂಟೆಂಟ್ ಚೇಂಜ್ ಆಗಬೇಕು. ಓಕೆ, ಅದನ್ನು ಕ್ವಿಕ್ಲಿ ಸಿಮ್ಯುಲೇಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಫರ್ಗೆಟ್ ಅಬೌಟ್ CSS. ಇದು ಬೇಕಿಲ್ಲ ಮೈ ಬಟನ್. ಸೊ ಇಲ್ಲಿ ಮೈ ಬಟನ್ನಲ್ಲಿ ಬೇಸಿಕಲಿ ನಮ್ಗೆ ಏನು ಬೇಕು? ಈಗ ಹ್ಯಾಂಡ್ಲರ್ ಫಂಕ್ಷನ್ ಬೇಕು, ಆನ್ ಕ್ಲಿಕ್ ಹ್ಯಾಂಡ್ಲರ್ ಫಂಕ್ಷನ್ ಬೇಕು. ಸೊ ಆ ಹ್ಯಾಂಡ್ಲರ್ ಫಂಕ್ಷನ್ಗೆ ಐ ಹ್ಯಾವ್ ಟು ಪಾಸ್ ಹ್ಯಾಂಡ್ಲರ್ ಹಿಯರ್, ರೈಟ್? ಸೊ ಆನ್ ಕ್ಲಿಕ್ ಹ್ಯಾಂಡ್ಲರ್. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಹ್ಯಾಂಡ್ಲರ್ ಫಂಕ್ಷನ್ ಬೇಕು. ಓಕೆ, ಸೊ ಆ ಹ್ಯಾಂಡ್ಲರ್ ಫಂಕ್ಷನ್ಗೆ ವಿ ವಿಲ್ ರೈಟ್ ಹಿಯರ್ ಆರ್ ಓನ್ ಸ್ಟೈಲ್, ಓಲ್ಡ್ ಸ್ಟೈಲ್, ಕಾನ್ಸ್ಟಂಟ್ ಹ್ಯಾಂಡಲ್ ಬಟನ್ ಆರ್ ಬಟನ್ಸ್, something like this. Okay, function. Okay, for time being console dot log clicked. ನೋಡೋಣ ವರ್ಕ್ ಆಗ್ತಾ ಇದೆಯಲ್ಲ. ಓಕೆ, ಸೊ handle buttons or handle button. Okay, so this should be passed here. Data science on click, sorry, it is not on click, it is handler equal to this function handle button. Okay, handler equal to this. Okay, on click listener to be a function instead of got a value string type.
So this is a function. Handle button is a function. Ah, okay. VS Code ಅಲ್ಲಿ there is a shortcut. You can actually edit multiple things directly. So where to find that shortcut? Okay. Now working. Okay. So ಈಗ ಏನಂತಂದ್ರೆ we will try pass 1 2 3 4. Yeah, and handle function ಅಲ್ಲಿ will pass selected button, and here selected button clicked. 1 clicked, 2 clicked, 3 clicked, 4 clicked. Okay, so this is working good. 4 clicked, 3 clicked, 2 clicked, 1 clicked. Okay, so this is working good. ಇಲ್ಲಿ ಏನಂತಂದ್ರೆ we just have to manipulate. Okay, now what we can do is ಇಲ್ಲಿ we will have one more export const ನಮಗೆ content ಬೇಕಲ್ಲ, so we call it as content, something like this, which is an array. Okay, so ಈ array the 0th element ಅಲ್ಲಿ we just need something like this. Okay, for time being we'll just try to put simple. Okay, data science related content. Okay, ಸುಮ್ಮನೆ ಡಮ್ಮಿ ಹಾಕೋಣ. Data engineer related content. This is AI ML related content. This is ML ops related content. Okay, so just for the sake content ಜಾಸ್ತಿ ಆಗುತ್ತೆ readability point of view, I'm just putting it in a simple fashion. So intent ಏನಿದೆ, depending upon ಯಾವ button click ಮಾಡ್ತಾ ಇದೀವಿ. Okay, depending upon that I'll do one thing. This is 0, this is 1, this is 2, ಇದನ್ನ 3 ಮಾಡೋಣ. Okay, so depending upon this it should simply ಇಲ್ಲಿಂದ ನಾವು data.js ಇಂದ career options read ಮಾಡ್ತಾ ಇದ್ವಿ, ಅದೇ ರೀತಿ ನನಗೆ ಎರಡನೇದು ಬೇಕು, ಕಂಟೆಂಟ್ ಬೇಕು. ಸೊ ಕಂಟೆಂಟ್ career options ಜೊತೆಗೆ ಕಂಟೆಂಟ್ ಕೂಡ ರೀಡ್ ಮಾಡೋಣ. ಈ ಹ್ಯಾಂಡಲ್ ಫಂಕ್ಷನ್ ಅಲ್ಲಿ ಓಕೆ, ಸೊ ಇಲ್ಲೇನಿದೆ ಕ್ಲಿಕ್ ಎ ಬಟನ್ ಫಸ್ಟ್ ಇದೆ ಅಲ್ಲ. ಓಕೆ, ಸೊ ಐ ವಿಲ್ ಯೂಸ್ ಕಂಟೆಂಟ್. ಓಕೆ, ಸೊ ಇದು ಕಂಟೆಂಟು ಬೇಸಿಕಲಿ ಏನಂತಂದ್ರೆ ಇಲ್ಲಿಂದ ಹ್ಯಾಂಡಲ್ ಮಾಡೋದು. ಓಕೆ, ಫಾರ್ ಎಕ್ಸಾಂಪಲ್ ಫಸ್ಟು ಸಿಂಪಲ್ ಆಗಿ ತೋರಿಸ್ತೀನಿ. ಕಂಟೆಂಟ್ ಈಕ್ವಲ್ ಟು ಪ್ಲೀಸ್ ಕ್ಲಿಕ್ ಎ ಬಟನ್. ಸೊ ಈ ಕಂಟೆಂಟನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಅದೇನು ತೋರಿಸುತ್ತೆ, ಪ್ಲೀಸ್ ಕ್ಲಿಕ್ ಎ ಬಟನ್. ಓಕೆ, ನಾವು ಬಟನ್ ಕ್ಲಿಕ್ ಮಾಡಿದಾಗ ಓಕೆ, ಸೊ ಬೇಸ್ಡ್ ಅಪಾನ್ ಸೆಲೆಕ್ಟೆಡ್ ಬಟನ್, ಸೊ content should be okay, just to avoid confusion, allu content ide, illu content ide, I'll make it content text anana. Content text. Okay, so content text equal to illinda of selected button. Okay. And then console.log content text. Okay, I think this is the initial thing. When I click data science related content, data engineer related content, ML ops, this one. So content is coming good, but idu change ಆಗ್ತಿಲ್ಲ. Okay, ಯಾಕೆ change ಆಗ್ತಿಲ್ಲ? Because we have not used it as a state variable. Okay, so simple variable ತರ ಯೂಸ್ ಮಾಡಿದೀವಿ, so that's why it is not working. So ಈಗ ಏನು ಮಾಡ್ಬೇಕು, ನಾವು ಇದನ್ನ state variable ಗೆ ಕನ್ವರ್ಟ್ ಮಾಡಬೇಕು, or state ಕನ್ವರ್ಟ್ ಮಾಡಬೇಕು. So use state from React. So use state from React. This should not be the case. Okay, so ನಮ್ಗೆ ಏನು ಬೇಕು, use state. Okay, so initial value ಏನು ಬೇಕು, please click a button should be the initial value. Okay, and use state ಏನು ರಿಟರ್ನ್ ಮಾಡುತ್ತೆ, ಎರಡು ಥಿಂಗನ್ನು ರಿಟರ್ನ್ ಮಾಡುತ್ತೆ as an array. So one is content text. Okay, another one is
ಅಪ್ಡೇಟ್ ಕಂಟೆಂಟ್ ಟೆಕ್ಸ್ಟ್ ಹೌದಾ. ಸೊ ಕಂಟೆಂಟ್ ಟೆಕ್ಸ್ಟ್ ಮತ್ತೆ ಅಪ್ಡೇಟ್ ಕಂಟೆಂಟ್ ಟೆಕ್ಸ್ಟ್. ಸೊ ಇಟ್ ಇಸ್ ಸ್ಟಿಲ್ ವರ್ಕಿಂಗ್. ಇನಿಷಿಯಲ್ ಸ್ಟೇಟ್ ಪ್ರಾಪರ್ ಆಗಿ ಬರ್ತಿದೆ, ಇನಿಷಿಯಲ್ ಸ್ಟೇಟ್, ಬಟ್ ನಾವು ಅಪ್ಡೇಟ್ ಮಾಡ್ತಿಲ್ಲ. ಓಕೆ, ಸೊ ಇಲ್ಲಿ ಕಂಟೆಂಟ್ ಟೆಕ್ಸ್ಟ್ ಇಕ್ವಲ್ ಟು ಕಂಟೆಂಟ್ ವಾಟ್ ಹ್ಯಾಪನ್. ಓಕೆ, ಅಸೈನ್ಮೆಂಟ್ ಟು ಕಾನ್ಸ್ಟೆಂಟ್ ವೇರಿಯಬಲ್. ಓಕೆ, ದಟ್ಸ್ ಫೈನ್. ಓಕೆ, ಸೊ ಇದನ್ನು ನಾವು ಅಪ್ಡೇಟ್ ಮಾಡಿಲ್ಲ. ಓಕೆ, ನಾವು let's call it as constant new content. Okay, now we have to call the update function with new content. So this is ಇದು ಬೇಕಿಲ್ಲ ನಮಗೆ. ಓಕೆ, ನಾವು ಏನು ಮಾಡಿದ್ವಿ, ಬೇಸಿಕಲಿ ಸೇಮ್ ಥಿಂಗ್ ಹ್ಯಾಂಡಲ್ ಫಂಕ್ಷನಲ್ಲಿ. ಓಕೆ, ಬೇಸ್ಡ್ ಅಪಾನ್ ಸೆಲೆಕ್ಟೆಡ್ ಬಟನ್ ಈ ಪರ್ಟಿಕ್ಯುಲರ್ ಡೇಟಾದಿಂದ ಡೇಟಾ ಈ ಪರ್ಟಿಕ್ಯುಲರ್ ಏರಿಯಾ ದಿಸ್ ಜಸ್ಟ್ ಅನ್ ಅರೇ. ಓಕೆ, ಲೇಟರ್ ನೀವೇನು ಮಾಡ್ಬೋದು, ಇದರ ಕಂಟೆಂಟನ್ನು ಪ್ರಾಪರ್ ಕಂಟೆಂಟ್ ಹಾಕ್ಬೋದು. ಓಕೆ, ದಿಸ್ ಜಸ್ಟ್ ಅನ್ ಅರೇ ವಿತ್ 4 ಎಲಿಮೆಂಟ್ಸ್. ಓಕೆ, ಸೊ ಯಾವ ಬಟನ್ ಸೆಲೆಕ್ಟ್ ಮಾಡಿದ್ದೀವಿ ಬೇಸ್ಡ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಬಟನ್. ಓಕೆ, ನಾನೇನು ಮಾಡ್ತಾ ಇದ್ದೀನಿ, ಆ ಹ್ಯಾಂಡ್ಲರ್ ಇಂಡೆಕ್ಸ್ ಪಾಸ್ ಮಾಡ್ತಾ ಇದ್ದೀವಿ. ಸೊ ದಟ್ ನಮಗೆ ಇಲ್ಲಿ ಇಂಡೆಕ್ಸ್ ಬರುತ್ತೆ. ಬೇಸ್ಡ್ ಆನ್ ದಟ್ ಇಂಡೆಕ್ಸ್ ಆರೆಯಿಂದ ಪರ್ಟಿಕ್ಯುಲರ್ ಕಂಟೆಂಟನ್ನು ತೊಗೊಂಡ್ಬಿಟ್ಟು ಸ್ಟೇಟ್ ವೇರಿಯಬಲನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಓಕೆ, ನಾವು ಡೇಟಾ ಸೈನ್ಸ್ ರಿಲೇಟೆಡ್ ಕಂಟೆಂಟ್. Okay, so this is properly working. Okay, so this is how you can actually implement, but still there is lot of code in app.js. Okay, ಇದನ್ನ ಪ್ರಾಪರ್ ಆಗಿ ಕ್ಲೀನ್ ಮಾಡಬಹುದು. ಓಕೆ, ಬಟ್ ಫಾರ್ ನಾವು ಫಾರ್ ದ ಇನಿಷಿಯಲ್ ಥಿಂಗ್ ಇಟ್ ಈಸ್ ಓಕೆ. ಸೊ ಇದರಲ್ಲಿ ನಾವು ಬೇಸಿಕಲಿ ಈ ಪ್ರಾಜೆಕ್ಟಲ್ಲಿ ಏನು ಕಲ್ತ್ವಿ, ಯಾವ ರೀತಿ ಕಾಂಪೋನೆಂಟನ್ನು ಡಿಸೈನ್ ಮಾಡ್ಬೋದು, ಪ್ರಾಪ್ಸನ್ನು ಯಾವ ಥರ ಪಾಸ್ ಮಾಡಬೇಕು. ಓಕೆ, ಪ್ರಾಪ್ಸನ್ನು ಪಾಸ್ ಮಾಡಿ ಯಾವ ಥರ ಕಾಂಪೋನೆಂಟನ್ನು ರೀಯೂಸ್ ಮಾಡ್ಬೋದು, ಸ್ಟೇಟ್ ಯಾವ ಥರ ಮೇಂಟೈನ್ ಮಾಡ್ಬೋದು. ಓಕೆ, ಸ್ಟೇಟ್ ಯೂಸ್ ಮಾಡದೇ ಇದ್ರೆ ಏನಾಗುತ್ತೆ, ರೆಗ್ಯುಲರ್ ವೇರಿಯೇಬಲ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ರಿಫ್ರೆಶ್ ಪ್ರಾಬ್ಲಮ್ ಯಾವ ಥರ ಬರುತ್ತೆ, ಆಮೇಲೆ ಸ್ಟೇಟ್ ಯಾವ ಥರ ಯೂಸ್ ಮಾಡ್ಬೋದು, ಅದಾದಮೇಲೆ ಈವೆಂಟ್ ಹ್ಯಾಂಡ್ಲಿಂಗ್ ಯಾವ ಥರ ಮಾಡ್ಬೋದು. ಓಕೆ, ಮಲ್ಟಿಪಲ್ ಬಟನ್ಸ್ ಇದ್ರೆ ಈವೆಂಟ್ ಹ್ಯಾಂಡ್ಲಿಂಗ್ ಯಾವ ಥರ ಮಾಡ್ಬೋದು. ಸೊ ಈ ಥಿಂಗ್ಸನ್ನು ನಾವು ಬೇಸಿಕಲಿ ವರ್ಕೌಟ್ ಮಾಡಿದ್ವಿ. ಆಸ್ ಎ ಅಸೈನ್ಮೆಂಟ್ ನೀವೇನು ಮಾಡ್ಬೋದು, ಇಲ್ಲಿ ಲಿಂಕನ್ನು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಡಿಫ್ರೆಂಟ್ ಲಿಂಕ್ಸ್, ಈ ಕರಿಯರ್ ಆಪ್ಷನ್ಸನ್ನು ಮ್ಯಾನೇಜ್ ಮಾಡಿಬಿಟ್ಟು ಲಿಂಕ್ಸ್ ಆ್ಯಡ್ ಮಾಡಿ. ಓಕೆ, ಸೊ ಸಿಮಿಲರ್ಲಿ ಇನ್ನೂ ಒಂದಿದೆ. ಫಾರ್ ಎಕ್ಸಾಂಪಲ್ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ಫಾರ್ ಎಕ್ಸಾಂಪಲ್ ನಾನೀಗ ಡಾಟಾ ಸೈನ್ಸ್ ಕ್ಲಿಕ್ ಮಾಡಿದ್ದೀನಿ. ಓಕೆ, ದಿಸ್ ಶುಡ್ ಬಿ ಹೈಲೈಟೆಡ್, ದಿಸ್ ಶುಡ್ ಬಿಕಮ್ an active button. Okay, ಅದನ್ನು ಟ್ರೈ ಮಾಡಿ ನೋಡಿ. ಓಕೆ, ಸೊ ಬೇಸಿಕಲಿ ಈ ಹ್ಯಾಂಡ್ಲರ್ ಫಂಕ್ಷನ್ ಅಲ್ಲಿ ಐ ಹ್ಯಾವ್ ಟು ಮೇಕ್ ದಿಸ್ ಬಟನ್ ಆಸ್ ಅನ್ ಆಕ್ಟಿವ್ ಬಟನ್. ಓಕೆ, ಸೊ ಆಕ್ಟಿವ್ ಬಟನ್ ಇದು ಮಾಡಿದ್ರೆ ಹ್ಯಾಂಡಲ್ ಮಾಡುವಾಗ ಐ ಹ್ಯಾವ್ ಟು ಸಿಂಪ್ಲಿ ಪಾಸ್ ಅನದರ್ ಪ್ರಾಪ್ ವಿಚ್ ಇಸ್ ಆಕ್ಟಿವ್. ಸೊ ಆ ಪ್ರಾಪ್ ಇತ್ತು ಅಂತಂದ್ರೆ ಈ ಪರ್ಟಿಕ್ಯುಲರ್ ಬಟನ್ಗೆ ಆಕ್ಟಿವ್ ಆ್ಯಡ್ ಮಾಡಬೇಕು, ಇಲ್ಲದೇ ಇದ್ರೆ ಅದು ಇನ್ಆಕ್ಟಿವ್, ಅಂದರೆ ಅದು ಕ್ಲಿಕ್ಡ್ ಬಟನ್ ಇರಬಾರ್ದು. ಓಕೆ, ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವಿಕ್ ಆಗಿ ಮಾಡೋಣ.